ನಮಸ್ತೆ ಸ್ನೇಹಿತರೆ, ಪ್ರತಿದಿನದ ವ್ಲಾಗ್ಗೆ ಸ್ವಾಗತ. ಇವತ್ತು 26 ಗಣರಾಜ್ಯೋತ್ಸವ ಆಗಿರೋದ್ರಿಂದ ಎಲ್ಲ ತಯಾರಿಯೊಂದಿಗೆ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣಕ್ಕೆ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ಇವತ್ತು ಕವಾಯತಿನ ಸ್ಪರ್ಧೆ ಇದೆ. ಹೋದ ತಕ್ಷಣ ಬೆಳಗಿನ ಉಪಹಾರ ರೆಡಿ ಇತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಕಾದ್ ಬಿಟ್ಟಿದ್ರು, ಅದಕ್ಕೋಸ್ಕರ ತಿನ್ಕೊಂಡು ಹೋದ್ವಿ ಸುಸ್ತಾಗಬಾರ್ದು ಅಂತ. ಅದಾದ್ಮೇಲೆ ನಮ್ಮ ಮಣಿಕಂಠ 100 CR ವರ್ತ್ ಇರುವಂತ ಗ್ಲಾಸ್ ತಂದ್ಕೊಟ್ಟ. ಅದಾದ್ಮೇಲೆ ವೆಪನ್ ಡ್ರಿಲ್ ಇರೋದ್ರಿಂದ ವೆಪನ್ ಎತ್ಕೊಂಡು ಸೀದಾ ಸ್ಟೇಡಿಯಂ ಒಳಗಡೆ ಹೋದ್ವಿ. ಒಳಗಡೆ ನಿಂತ್ಕೊಂಡು ಸುತ್ತೋರನ್ನ ನೋಡ್ತಾ ಇದ್ರೆ ನಮಗೆ ಒಂಥರ ಹೆಮ್ಮೆ ಆಗೋದು. ಆ ಹೆಮ್ಮೆ ಏನಿಲ್ಲ ಅಂತಂದ್ರು ಈ ವರ್ಷ ಅಷ್ಟೇ ಲಾಸ್ಟ್. ಯಾಕೆ ಅಂದ್ರೆ ಕೊನೆ ವರ್ಷದ NCC ಅದಕ್ಕೆ. ನೋಡಿ, ಇದು ನಮ್ಮ ಕಂಪನಿಯ ತಂಡ. ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಾವು ತುಂಬಾನೇ ಸಖತ್ತಾಗಿ ಮಾಡಿದ್ವಿ. ಎಲ್ಲರೂ ಕೂಡ ಹೇಳಿದ್ರು. ಆದ್ರೆ ಯಾಕೆ ಪ್ರೈಸ್ ಬರ್ಲಿಲ್ಲ ಅಂತಂದ್ರೆ ಅದು ನಮಗೆ ಗೊತ್ತಿಲ್ಲ. ಆದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಅದಾದ್ಮೇಲೆ ಚಿಕ್ಕ ಮಕ್ಕಳಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಅದನ್ನ ಎಲ್ಲಾ ಶಾಲೆಯ ಮಕ್ಕಳು ಕೂಡ ಕೂತು ನೋಡ್ತಾ ಇದ್ರು. ಇಲ್ಲಿ ಸಾಕುವಂತ ಸ್ವೀಟ್ ಇಸ್ಕೊಂಡು ಮತ್ತೆ ಕಾಲೇಜ್ ಕಡೆ ಹೊರಟೆ. ಸ್ವೀಟ್ ಅನ್ನ ತಿನ್ಕೊಂಡ್ಬಿಟ್ಟು ರೈಫಲ್ ಎತ್ಕೊಂಡು ಸೀದಾ ಬೆಟಾಲಿಯನ್ ಹೋಗಿ ಜಮಾ ಮಾಡಿ ಬಂದೆ. ಆಮೇಲೆ ನನ್ನ ಫ್ರೆಂಡ್ ಅವ್ರ ಅಕ್ಕನ ಎಂಗೇಜ್ಮೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಎಂಗೇಜ್ಮೆಂಟ್ ಕಡೆ ಹೊರಟೆ. ನಾನೊಂದ್ ಸೆಕೆಂಡ್ ಗಾಬರಿ ಅದೇ, ಮದ್ವೆಗೆ ಬಂದಿದ್ದೀನೋ ಎಂಗೇಜ್ಮೆಂಟ್ ಬಂದಿದ್ದೀನೋ ಅಂತ. ಯಾಕೆ ಅಂತಂದ್ರೆ ತುಂಬಾ ಅದ್ದೂರಿಯಾಗಿ ನಡೀತಾ ಇತ್ತು, ಅದಕ್ಕೋಸ್ಕರ. ಅದಾದ್ಮೇಲೆ ಅವ್ರಿಬ್ರಿಗೂ ವಿಶ್ ಮಾಡ್ಬಿಟ್ಟು ಊಟದ ಕಡೆ ಹೊರಟ್ವಿ. ಊಟ ಮಾಡ್ಕೊಂಡು ಸೀದಾ ಹಾಸ್ಟೆಲ್ ಕಡೆ ಬಂದ್ರೆ ಇಲ್ಲೊಂದ್ ಸರ್ಪ್ರೈಸ್ ಕಾದಿತ್ತು. ಯಾವಾಗ್ಲೂ ಹಾಲ್ ಕುಡಿಯೋದ್ರಿಂದ ಹಾಲ್ ಕುಡಿ ಅಂತ ಹೇಳ್ಬಿಟ್ಟು ಮಗ್ ಕೊಟ್ಬಿಟ್ಟಿದ್ರು. ಆಮೇಲೆ ನಮ್ಮ ಹುಡುಗರು ಹಾಸ್ಟೆಲ್ನೇನೆ ಆ ಪಾರ್ಟಿ ಹಾಲ್ ತರ ಕನ್ವರ್ಟ್ ಮಾಡಿದ್ರು. ಆಮೇಲೆ ವಾಚ್ಮ್ಯಾನ್ ಅಂಕಲ್ ಸನ್ಮಾನ ಮಾಡಿದ್ರು, ಗೇಟ್ ಚೆನ್ನಾಗ್ ಆರ್ತಿಯಾ ಅಂತ. ನಮ್ ಚಿನ್ನಿ ಅವನ್ ಮದ್ವಿ ಪ್ರಾಕ್ಟೀಸ್ ಮಾಡೋಕೋಸ್ಕರ ನನಗೆ ಹೂನಾರ ಆಗ್ದ. ಎಲ್ಲರ ಹುಟ್ಟುಹಬ್ಬದಲ್ಲೂ ಯಾವ ತರ ಇರುತ್ತೋ ಅದೇ ತರ ನಂದು ಕೂಡ ಸೆಲೆಬ್ರೇಟ್ ಮಾಡಿದ್ರು. ಆದ್ರೆ ನನಗೆ ಇಷ್ಟ ಆಗಲ್ಲ, ಯಾಕಂದ್ರೆ ಒಂದ್ ವರ್ಷ ಬೇಗ ಸಾಯ್ತಿವಲ್ಲ ಅನ್ನೋ ಒಂದು ಬೇಜಾರು. ಅದಾದ್ಮೇಲೆ ಗೊತ್ತಿಲ್ಲದೆ ಇರೋ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದ್ವಿ. ಅದ್ರಲ್ಲಿ ಏನೋ ಒಂಥರ ಖುಷಿ. ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ, ಆದ್ರೂ ಒಂಥರ ಖುಷಿ ಅಷ್ಟೇ.